ಕರ್ನಾಟಕ ರತ್ನ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರು, ಕರ್ನಾಟಕ ರತ್ನ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು. ಇವರಿಬ್ರು ನಮ್ಮ ಕನ್ನಡ ಚಿತ್ರರಂಗದ ಆಸ್ತಿ, ಕೀರ್ತಿ, ಹೆಮ್ಮೆ. ಇವರಿಬ್ರು ಮಾಡಿರೋಂಥ ಸಾಧನೆ ಅದುವರೆಗೂ ಕನ್ನಡ ಚಿತ್ರರಂಗದಲ್ಲಿ ಯಾರು ಮಾಡದೇ ಇರೋಂಥ ಸಾಧನೆ ಡಾಕ್ಟರ್ ರಾಜ್ಕುಮಾರ್ ಅವರು, ಡಾಕ್ಟರ್ ವಿಷ್ಣುವರ್ಧನ್ ಅವರು ಮಾಡಿರ್ತಾರ. ಡಾಕ್ಟರ್ ರಾಜ್ಕುಮಾರ್ ಅವರು ಅವ್ರಿಗೆ ಸಿಕ್ಕಿರುವಂತ ಸಿನಿಮಾ, ಪಾತ್ರ, ಡೈರೆಕ್ಟರ್ಸ್, ಟೆಕ್ನಿಷಿಯನ್ಸ್ ಮೂಲಕ ದಾಖಲೆಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಹೋದ್ರೆ, ಈ ಕಡೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ಅವ್ರಿಗೆ ಸಿಕ್ಕಿರುವಂತ ಸಿನಿಮಾ, ಆ ಪಾತ್ರ, ಡೈರೆಕ್ಟರ್ಸ್, ಟೆಕ್ನಿಷಿಯನ್ಸ್ ಅಂತ ಅವರೊಂದಷ್ಟು ದಾಖಲೆಗಳನ್ನ ಕ್ರಿಯೇಟ್ ಮಾಡ್ತಾರೆ. ಒಟ್ಟಲ್ಲಿ ಇವರಿಬ್ರು ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಿರುವಂತ ಕೊಡುಗೆ ಬೇರೆ ಯಾವ ಆಕ್ಟ್ರೆಸ್ಸು ಕೊಟ್ಟಿಲ್ಲ. ಅದಕ್ಕೆ ಉದಾಹರಣೆ ಅವ್ರು ತಗೊಂಡಿರುವಂತ ಪ್ರಶಸ್ತಿಗಳು, ಸಿಲ್ವರ್ ಜೂಬ್ಲಿ ಸಿನಿಮಾಗಳು, ಆ ಸಿನಿಮಾದ ಕಲೆಕ್ಷನ್ಸ್, ಪ್ರೊಡ್ಯೂಸರ್ಗಳು ಕೊಡುವಂತ ಸ್ಟೇಟ್ಮೆಂಟ್ಸ್. ಮುಂಚೆನೆ ಒಂದು ವಿಡಿಯೋನಲ್ಲಿ ನಾನು ಹೇಳಿದ್ದೆ, ಒಬ್ಬ ನಟನ ನಿಜವಾದ ಸಕ್ಸಸ್ ಯಾವುದು ಅಂದ್ರೆ ಆ ಸಿನಿಮಾದ ಪ್ರೊಡ್ಯೂಸರ್ಸ್, ಡಿಸ್ಟ್ರಿಬ್ಯೂಟರ್ಸ್, ಥಿಯೇಟರ್ ಓನರ್ಸ್. ಈ ಕ್ಯಾಟಗರಿನಲ್ಲಿ ಯಾರಿಗೇ ಲಾಸ್ ಆದರೂ ಆ ಸಿನಿಮಾ ಸಕ್ಸಸ್ ಅಂತ ಕನ್ಸಿಡರ್ ಮಾಡಕ್ಕಾಗಲ್ಲ. ಆದರೆ ಡಾಕ್ಟರ್ ರಾಜ್ಕುಮಾರ್ ಅವರು, ಡಾಕ್ಟರ್ ವಿಷ್ಣುವರ್ಧನ್ ಅವರು ಆಕ್ಟ್ ಮಾಡಿರೋ ಸಿನಿಮಾಗಳಲ್ಲಿ ಪ್ರೊಡ್ಯೂಸರ್ಗಳು ಲಾಸ್ ಅಂತ ಎಲ್ಲೂ ಹೇಳ್ಕೊಂಡಿಲ್ಲ. ಕಾರಣ, ಒಂದು ಸಿನಿಮಾ ಸುಮಾರಾಗಿ ಹೋದರು ಆ ಪ್ರೊಡ್ಯೂಸರ್ನ ಕರೆದು ಇನ್ನೊಂದು ಸಿನಿಮಾ ಮಾಡಿ ಅವ್ರನ್ನ ಸಕ್ಸಸ್ ವೆಂಚರ್ ಅಲ್ಲಿ ಇಟ್ಟವ್ರೆ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರು, ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು. ಇವತ್ತು ರೆಗ್ಯುಲರ್ ಆಗಿ ಸಿನಿಮಾ ಮಾಡೋ ಪ್ರೊಡ್ಯೂಸರ್ಗಳು ಹೇಳೋದು, ರಾಜನ ವಿಷ್ಣುದಾದ ಇದಿರುವಂತ ಕಾಲ ಸುವರ್ಣ ಕಾಲ, ಮತ್ತೆ ಅಂತ ಒಂದು ಕಾಲ ಬರಬೇಕು ಅಂತ ನಾವು ದಿನ ದೇವ್ರನ್ನ ಬೇಡ್ತೀವಿ ಅಂತ ಹೇಳ್ತಾರೆ.